ಸ್ವಾಭಾವಿಕ ಸ್ವಾಭಾವಿಕ ಸ್ವಾಭಾವಿಕ. ನಾವು ಈಗ ಅಸಮಾನ ಆಗಿರಲ್ಲ, ಇಬ್ಬರ ಮ್ಯಾಗ ಅಸಮಾನ ನಾವು ಆಗಿದೀವಿ. ಈಗ ಲೀಡ್ ಹಾಕಿ ಕೊಡ್ಸಿಲ್ಲ ಅಂತ ಹಂಗೆ ಅವರು ಮಿಕ್ಕಿದ್ರ ಮ್ಯಾಗ ಅಸಮಾನ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅಸಮಾಧಾನ ಆಗಿದ್ರೆ ನಾವು ಆಗಿದ್ವಿ ಇಬ್ಬರ ಮ್ಯಾಗ. ಯಾಕೆ ಹಿಂಗಾಯ್ತಂತ ರಾಜಕೀಯದಲ್ಲಿ ಸ್ವಾಭಾವಿಕ ಅಸಮಾಧಾನ ಆಗೋದು. ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿರ್ತೀವಿ ಇಲ್ಲಿ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತ. ಅಸಮಾಧಾನ ಸ್ವಾಭಾವಿಕ. ವೋಟ್ ಕಾರ್ಡ್ ಏನು ಹೇಳಿಲ್ಲ, ನೀವು ಬರ್ದಿರ ರಿಪೋರ್ಟ್ ಕಾರ್ಡ್ ಅಂತ. ಅವ್ರಿಗೆ ರಿಪೋರ್ಟ್ ಕಾರ್ಡ್ ಅಂತ ಹೇಳಿರೋ ಏನು ನಾವೇನೇನು ಗೌರ್ಮೆಂಟ್ ಕೊಡ್ಬೋದ? ಇದು ಎಲ್ಲಾ ಚುನಾವಣೆ ಕೊಡ್ತಾರೆ, ಅದೇ ಹೊಸದಲ್ಲ. ಎಲ್ಲಾ ಚುನಾವಣೆಯಲ್ಲಿ ಯಾರು ಪಾತ್ರ ಹೆಂಗಾಯ್ತು, ಯಾರು ವಿರೋಧ ಮಾಡಿದ್ರು, ಪೂರ್ವವಾಗಿ ಮಾಡಿದ್ರು, ಯಾರು ಸ್ಪೀಡ್ ಮಾಡಿದ್ರು, ಎರಡು ಕಡಿಮೆ ಮಾಡಿದ್ರು ಒಂದು ರಿಪೋರ್ಟ್ ಎಲ್ಲಾ ಹಂತದಲ್ಲಿ ಎಲ್ಲಾ ಅಧ್ಯಕ್ಷರು ಸಿಎಂಗಳು ಆಯಾ ದಿನಗಳಲ್ಲಿ ಕೊಡುವಂತ ವಾಡಿಕೆ ಇದೆ. ಈಗ ಕೊಡ್ತಾರೆ, ಅದೇ ಹೊಸದೇನಲ್ಲ. ಅಭ್ಯರ್ಥಿ ಸೋಲಾದ್ರೆ ಸಚಿವ ಸ್ಥಾನದಿಂದ ಹಾಕ್ಬೇಕು ಅನ್ನೋದು ಮೌಲ್ಯಮಾಪನ ನಡೀಬೇಕು ಅಂತ ಇಲ್ಲ. ಆ ರೀತಿ ಯಾವುದೇ ಚರ್ಚೆನೂ ಆಗಿಲ್ಲ ಅಥವಾ ಯಾರು ಕೂಡ ಸೂಚನೆ ಕೊಟ್ಟಿಲ್ಲ. ನೀವು ಗೆಲ್ಸಿ ಹೋದ್ರೆ ತಲೆದಂಡ ಅಂತ ಎಲ್ಲಿ ಕೂಡ ಚರ್ಚೆನೂ ಆಗಿಲ್ಲ. ಅದು ಪ್ರಶ್ನೆ ಉದ್ಭವಿಸಲಿಲ್ಲ. ಈಗ 16 ಸಚಿವರು ಕ್ಷೇತ್ರ ಗೆಲ್ಲೋದಿರ್ಲಿ, ಅವರು ವಿಧಾನಸಭಾ ಕ್ಷೇತ್ರದಲ್ಲೇ ಲೀಡ್ ತಗೊಂಡಿಲ್ಲ. ಈಗವರಿಗೆ ಉಳಿಸ್ಕೋಬೇಕು ಅನ್ನೋದು ಬೇರೆ ಸಚಿವಾಂಗಗಳಿಗೆ ಒತ್ತಡ ಇರಲ್ಲ. ಅಲ್ಲ, MLA ನೋಡಿ, MLA ಚುನಾವಣೆ ಬೇರೆ ನೋಡೋ ದೃಷ್ಟಿ, ಕೇಂದ್ರ ಚುನಾವಣೆ ನೋಡೋದು ದೃಷ್ಟಿ ಬೇರೆ. ಹಿಂಗಾಗಿ ಬಹಳ ವ್ಯತ್ಯಾಸ ಆಗುತ್ತೆ, ಅದೇನು ಪ್ರಶ್ನೆ ಇಲ್ಲ. ಈಗ ನಮ್ಮಲ್ಲಿ ಎಷ್ಟೋ ಮಂತ್ರಿಗಳಲ್ಲಿ 30,000 40,000 ಲೀಡ್ ಆಗಿದೆ. ಅವ್ರನ್ನ ಹೊಣೆಗಾರ ಮಾಡಕ್ ಆಗೋಲ್ಲ. ಸ್ಥಳೀಯ ಸಮಸ್ಯೆಗಳು ಇರ್ತಾವ. ಈಗ ನಾ ಲಾಸ್ಟ್ ಟೈಮ್ ಹೇಳಿದೆ, ನಮ್ಮ ಮತದಾರ ಹಾಕಿದಾರೆ, ನಮ್ಗೆ ಹಾಕಿಲ್ಲ. ಮತ್ತೆ ಈಗ MLA ಬಂದ್ರೆ ಮತ್ತೆ ನಮ್ಗೆ ಹಾಕ್ತಾರ ಅವ್ರು. ಅದೆಲ್ಲ ನಡೀದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಮಂತ್ರಿಗಳು ಶಾಸಕರನ್ನ ಹೊಣೆಗಾರ ಮಾಡಕ್ಕಾಗಲ್ಲ. ಜನ ಆ ರೀತಿ ತೀರ್ಮಾನ ತಗೊಂಡು ನಾವೇನ್ ಮಾಡ್ಲಿಕ್ಕಾಗಲ್ಲ. ಹಿಡಿದಿದೆ, ಖಂಡಿತವಾಗಿ ಹಿಡಿದಿದೆ. ಕಳೆದ ಸಾರಿ ಬಿಜೆಪಿ ಲೀಡ್ ನೋಡಿದ್ರೆ 2-3 ಲಕ್ಷ ಇತ್ತು. ಈ ಸಾರಿ 1 ಲಕ್ಷ ಒಳಗಡೆ ಸುಮಾರು 7 ಸೀಟ್ ಗೆದ್ದಿದ್ದಾರೆ ಅವರು. ಸೊ ಗ್ಯಾರಂಟಿ ವರ್ಕ್ ಮಾಡಿದೆ. ನಾನು ಇದನ್ನ ಹೇಳಿದ್ದೆ. ನಾನು ನಿಮ್ಗೆ ನಮ್ಮ ಮಧ್ಯ ಹೇಳಿದ್ದೆ, ಹಳೆ ಮೈಸೂರಿಗಿಂತ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ಬಹುಶಃ 5-5 ಗೆಲ್ತಾರೆ ಕೂಡ ಇಲ್ಲೇ ಹೇಳಿದ್ದೆ. 5 ಗೆಲ್ತಾರಂತ ಹೇಳಿದ್ದೆ. ಹಾಗಾಗಿದೆ ಗ್ಯಾರಂಟಿ ನಮ್ಮಲ್ಲಿ ಹೆಚ್ಚು ವರ್ಕ್ ಆಗಿದೆ. ಮೋದಿ ಅವರ ಪ್ರಭಾವ ಕೂಡ ಇಲ್ಲಿ ಜಾಸ್ತಿ ವರ್ಕೌಟ್ ಆಯ್ತು. ಆಮೇಲೆ ನಮ್ಮಲ್ಲಿ ಕಡಿಮೆ ಕೂಡ ಹೇಳಿದೀವಿ. ಎಲ್ಲ ಕೂಡ ನಾವು ಹೆಚ್ಚು ಗೆಲ್ಲಲಿಕ್ಕೆ ಕಾರಣ. ಕೆಲವು ಗ್ಯಾರಂಟಿ ಒಂದು 2-3 ತಿಂಗಳ ಟೈಮ್ ಇತ್ತು. ಆ ಹಣವನ್ನ ನಮ್ಗೆ ಕೊಟ್ಟರೆ ಬಂದು ಕೊಡ್ಬೋದಲ್ಲ ಇಲ್ಲ, ಆ ರೀತಿ ಇಲ್ಲ. ಸಿಎಂ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅದನ್ನ ನಿಲ್ಲಿಸೋದಿಲ್ಲ ಅಂತ, ಮುಂದುವರಿಸ್ತೀವಿ ಅಂತ ಹೇಳಿ. ಒಂದು ಲಾಭ ಆಗಿದೆ, ಆಗಿಲ್ಲ ಅಂತ ಹೇಳ. ಯಾವುದೇ ಒಂದೇ ವರ್ಷದಲ್ಲಿ ಆಗಲಿಕ್ಕೆ ಆಗಿದೆ ಅಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು 3 ಲಕ್ಷ 4 ಲಕ್ಷದಿಂದ ಗೆಲ್ತಿದ್ರು, 1 ಲಕ್ಷಕ್ಕೆ ಬಂದ್ರು. ಜಿಗ್ಜಿನವ್ರು 70,000ಕ್ಕೆ ಬಂದ್ರು. ಬೊಮ್ಮಾಯಿ ಅವರು 60,000ಕ್ಕೆ ಬಂದ್ರು. ಸೊ ಇದೆಲ್ಲ ವರ್ಕ್ ಆಗಿದ್ರಿಂದ ಆಗಿದಿಲ್ಲ. ಸೋತಿರ್ಬಹುದು, ಅದ್ರ ಪರ್ಫಾರ್ಮೆನ್ಸ್ ಇದೆ. ಸೋತು ಕೂಡ ಪರ್ಫಾರ್ಮೆನ್ಸ್. ಅವರು ಆಗಿದಿಲ್ಲ. ಆದ್ರೂ ಕೂಡ ಸಮಾಧಾನ 900% ಆಗೋದಿ. ನಾವು ಹೋದ್ಸಲ 1 ಗೆದ್ದಿದ್ವಿ, ಈಗ ಎಷ್ಟು 9 ಗೆದ್ದಿದ್ದೀವಿ. ಸಮಾಧಾನ ಇದೆ, ಇಲ್ಲ ಯಾಕಲ್ಲ. 6 ಏನೋ 10 ಬಹಳ ಹತ್ತಿರದಿಂದ ಸೋತಿದ್ವಿ. 6 to 7. ಏನತ್ರ ಅವಶ್ಯಕತೆ ಇಲ್ಲ. ಅವಾಗ ಅದನ್ನು ಏನಾರ ಉಪಯೋಗ ಆಗ್ತೈತಿ MP ಎಲೆಕ್ಷನ್ ಅಂತ ಕೇಳಿದ್ದೀವಿ. ಈಗ ಗೆದ್ದಾಗಿದೆ, ಚುನಾವಣೆ ಮುಗಿದಾಗಿದೆ. ಮುಂದೆ ನೋಡ. ಒಳ್ಳೇದು, ಅದು ನಿರೀಕ್ಷಿತಂತೆ ಆಗ್ತಿದಾರೆ. ಅದ್ರಲ್ಲಿ ಏನೋ ಅವ್ರದ್ದು ಮೆಜಾರಿಟಿ ಬಂದಿದ್ದಾರೆ. ಸೊ ನಿರೀಕ್ಷೆಯಂತೆ ಅವರು ಪ್ರಧಾನಮಂತ್ರಿ ಹಾಗೆ ಆಗ್ತಾರ. ಸೊ ಒಳ್ಳೆ ಕೆಲಸ ಮಾಡ್ಲಿ ದೇಶದ ಪರವಾಗಿ ಅಂತ ನಮ್ದು ಅಷ್ಟೇ ಆಸೆ.
ಇಲ್ಲ ಮುಂದಿನ ನೋಡೋಣ. ಈಗಂತ ಹಾಗೆ ಆಗ್ತಾರ ಅವರು, ಈಗಂತ ಆಗೋದಕ್ಕೆ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ, ಹಾಗೆ ಆಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅವರ ಹೊಂದಾಣಿಕೆ ನಡೆ ನುಡಿ ಮೇಲೆ ಡಿಪೆಂಡ್ಸ್ ಆಗ್ತದೆ. ಈ ಸದ್ಯಕ್ಕಂತ ಏನೋ ಅವ್ರಾಗೆ ಆಗ್ತಾರೆ ಪ್ರಶ್ನೆ. ಅಂತ ಯಾರು ಬರ್ತಲ್ಲ, ಅದು ಡಿಸಿಷನ್ ತಗೋ ಪಾರ್ಟಿ ಅವರು ಡಿಸಿಷನ್ ತಗೋಬೇಕಾಗ್ತದೆ. ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಶಾಸಕಾಂಗ ಪಕ್ಷ ಅಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ ಯಾರಾಗಬೇಕಂತ ಅಲ್ಲಿ ಮಾಡ್ತಾರೆ. ಸರ್, ನೀವು ಸಾಕಷ್ಟು ಚುನಾವಣೆಗಳನ್ನು ನೋಡಿದ್ದೀರಾ. ಇಲ್ಲಿ ಕರ್ನಾಟಕ ಮಟ್ಟಿಗೆ ಸಾಕಷ್ಟು ನೀವು 15-20 ಸ್ಥಾನ ಬರುತ್ತೆ ಅಂತ ಮಾತು. ಕರೆಕ್ಟ್. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓಕೆ, ಬಟ್ ಹಳೆ ಮೈಸೂರು ಭಾಗ ಎಲ್ಲ ನೋಡಿದಾಗ ಮಧ್ಯ ಕರ್ನಾಟಕ, ಕರಾವಳಿ ಈ ಫಲಿತಾಂಶ ಯಾಕೆ ಈ ಮಟ್ಟಿಗೆ ಕಾಂಗ್ರೆಸ್ ಇದ್ದಾರೆ ಏನು ಅನ್ಸುತ್ತೆ? ಅಥವಾ ಜಾತಿ ಸಮೀಕರಣ ಹಾಗಾದ್ರೆ ಇದೆ ಚುನಾವಣೆಯಲ್ಲಿ ಜಾತಿನ ಫಸ್ಟ್ ಏನೋ ರೂಲ್ ಮಾಡೋದು ಇದ್ದೇ ಇರ್ತದೆ, ಅಲ್ಲಗಳಲ್ಲಿ ಆಗೋಲ್ಲ. ಆದ್ರೂ ಕೂಡ ನಮ್ಮವರು ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಇನ್ನು ಮುಂದಿನ ಅಸೆಂಬ್ಲಿಗೆ ಈ ರೀತಿ ಆಗಬಾರ್ದು. ಆವಾಗ ನಾವು ಗೆಲ್ಲಲಿಕ್ಕೆ ಹೀಗೆ ಪ್ಲಾನ್ ಮಾಡ್ಕೋಬೇಕು. ಸೊ ಎಲ್ಲಿ ತಪ್ಪಿದೀವಿ, ಏನಾಗಿದೆ, ಏನ್ ಮಾಡ್ಬೇಕು ಅನ್ನೋದು ಚಿಂತನೆ ಅವಶ್ಯಕತೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ ನಾಗರೋಟಕ್ಕೆ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ. ಯಾಕೆ ಮೊದಲು ಸ್ಪ್ಲಿಟ್ ಆಗಿತ್ತು ಅವರೆಲ್ಲರೂ, ಈ ಒಟ್ಟಾಗಿ ಆಗಿದ್ದಾರೆ, ಪ್ರಭಾವ ಹಾಗೆ ಆಗ್ತದೆ. ಅದು ಈಗ ಚುನಾವಣೆಯಲ್ಲಿ ಆಗಿರಲ್ಲ, ಅದರ ಪರಿಣಾಮ ಈ ಚುನಾವಣೆಯಲ್ಲಿ ಆಗಿಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾವು ಚಿಂತನೆ ಮಾಡ್ಬೇಕು. ಅದನ್ನ ಹೆಂಗ್ ಬ್ರೇಕ್ ಮಾಡ್ಬೇಕು ಮುಂದಿನ ಸಾರಿ ಅವಶ್ಯಕತೆ ಇದೆ ಚಿಂತನೆ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.